ಇಡೀ ಇಂಡಿಯಾ ಸಂದರ್ಭದಲ್ಲಿ ಹೇಳೋದಾದರೆ ಈ ಜೀವನದ ನಂತರ ಏನಿದೆ ಅನ್ನೋ ಪ್ರಶ್ನೆ ಮೊದಲು ಶುರುವಾಗೋದೇ ಉಪನಿಷತ್ಗಳಲ್ಲಿ. ನಚಿಕೇತ ಸಾಕ್ಷಾತ್ ಮೃತ್ಯುವನ್ನೇ ಕುರಿತು ಪ್ರಶ್ನೆ ಮಾಡ್ತಾನೆ, ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಅಂತ. ಅವನು ಕೊಡೋವಂಥ ಉತ್ತರ ಅದ್ರ ಮುಂದೆ ಬೆಳೆದಿರುವಂಥ ತತ್ವಶಾಸ್ತ್ರಗಳ ದೊಡ್ಡ ಸರಣಿ, ಅದನ್ನು ನಾನಿಲ್ಲಿ ಹೇಳಕ್ಕೆ ಹೋಗಲ್ಲ. ಬಟ್ ಇಲ್ಲೂ ಕೂಡ ಅದೇ ಪ್ರಶ್ನೆ ಇದೆ, ಆದರೆ ಯಾರೂ ಆ ಪ್ರಶ್ನೆಯನ್ನು ಕೇಳಲ್ಲ. ಬುದ್ಧನ ಹತ್ರವೂ ಕೂಡ ಆ ಪ್ರಶ್ನೆ ಬಂದಾಗ ಅವನು ಮೌನವಾಗಿ ಉಳಿದ ಅಂತ ಹೇಳಿ ಕೇಳಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಸ್ವರೂಪದ ಬಗೆಗೆ ಪ್ರಾರಂಭದಿಂದಲೂ ಸ್ವಲ್ಪ ಕಸಿವಿಸಿ ಇದೆ. ಅಂದರೆ ಇದರ ಟೈಟ್ಲ್ ಏನಾಗಿರಬೇಕು, ಇಲ್ಲಿ ಯಾರು ಏನು ಮಾತಾಡಬೇಕು, ಈ ಥರದ್ದೆಲ್ಲ ವಿಷಯಗಳು ಶ್ರೀಮಾನ್ ಮೂರ್ತಿಯವರು ಮತ್ತೆನೂ ಹೇಳಿದ್ದಾರೆ. ಈಗಲೂ ಅದು ಸಂವಾದ ಅಂತ ಮುದ್ರಿತವಾಗಿದೆ. ಸಂವಾದ ಅಂತ ಹೇಳಿದ್ರೆ ಸಾಮಾನ್ಯ ಬರೋ ಅಭಿಪ್ರಾಯ ಅಂದರೆ ಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳೋದು, ಅವ್ರು ಯಾರೋ ಅದಕ್ಕೆ ಕಾರಣಭೂತರಾದವರು ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ಥರ. ಈಗ ವಿಜಯಮ್ಮ ಕೂಡ ಅದನ್ನು ಪ್ರಶ್ನೆ ಮಾಡಿದ್ರು, ಆ ಥರ ಪ್ರಶ್ನೆ ಕೇಳ್ತೀರಾ ಅಂತ. ನನಗೇನು ಹಾಗೆ ಹೇಳಿಲ್ಲ, ಆದರೆ ನಾನು ಕೇಳಿದ್ದು ಅಥವಾ ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದು ಎಲ್ಲ ಓದಿದವ್ರ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟಾಕೋ ಥರ ಇರಬೇಕು ಅಂತ ನಾನು ಯೋಚಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ಈ ಬೌಲ್ ಕಾದಂಬರಿಯನ್ನು ಎಷ್ಟು ಜನ ಈ ಮುಂಚೆ ನೋಡಿದ್ರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಅಂತೂ ಬೇಕಾದಷ್ಟು ಚರ್ಚೆಗಳು ಪತ್ರಿಕೆಗಳಲ್ಲಿ ಅಲ್ಲೇ ಆಗ್ತಾಯಿದೆ. ನನಗೆ ಇದು ತುಂಬ ಅಪೀಲ್ ಆಗಿದ್ದು ಅದರ ಚಿತ್ರದಿಂದನೇ. ಮೂರ್ತಿಯವರು ಅವರ ಒಂದು ಉತ್ತಮ ಕಲಾಕೃತಿಯನ್ನೇ ಇದಕ್ಕೆ ರಕ್ಷಾಪುಟವಾಗಿ ಅಳವಡಿಸಿರೋದು ಮಾತ್ರ ಅಲ್ಲ, ಒಳಗಡೆನೂ ಕೂಡ ಈ ಚಿತ್ರ ಏನು ಹೇಳುತ್ತೋ ಅದೇ ವಿಷಯನ, ಅದೇ ವಸ್ತುವನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರವಾಗಿ ಎಲ್ರಿಗೂ ತಲುಪೋ ಹಾಗೆ ಹೇಳ್ತಿದ್ದಾರೆ. ಚಿತ್ರದ ಮಾಧ್ಯಮ ಎಲ್ಲರಿಗೂ ಗೊತ್ತಿರೋ ಹಾಗೇ ಮೂರ್ತವಾದದ್ದು, ಭಾವನಾತ್ಮಕವಾದದ್ದು. ಒಬ್ಬರ ಕಲ್ಪನಾ ಶಕ್ತಿ ಎಷ್ಟಿದೆಯೋ ಅಷ್ಟು ಅರ್ಥವನ್ನು ಅದು ಬಿಟ್ಕೊಡುತ್ತೆ. ಈ ಚಿತ್ರದಲ್ಲಿ ನಾನು ಗ್ರಹಿಸ್ಕೊಂಡ ಹಾಗೆ ಈ ಮೇಲ್ಪದರ ಪೂರ್ತಿ ಅತ್ಯಂತ ಊದಾ ಬಣ್ಣ ಮತ್ತು ತೆಳು ನೀಲಿ ಬಣ್ಣದ ಒಂದು ಮಿಶ್ರಣ ಇದೆ. ಅದರ ಮಧ್ಯೆ ಒಂದೊಂದು ಸಣ್ಣ ಗೀರುಗಳಿವೆ, ಅವು ಅಸ್ಪಷ್ಟ ಮನುಷ್ಯ ಆಕೃತಿಗಳು ಅಂತ ಹೇಳಿ ನಾನು ಗ್ರಹಿಸ್ಕೊಳ್ತೇನೆ. ಅವ್ರಿಗೆ ಯಾವ ಆಕಾರ ಇಲ್ಲ, ಆದರೆ ಅವು ಚಲಿಸ್ತಾ ಇರೋ ತರಹ ಅವರ ಚಿತ್ರಣ ಇದೆ. ಆಮೇಲೆ ಸ್ವಲ್ಪ ಆಳಕ್ಕೆ ಇಳಿದ್ರೆ ಆ ನೀಲಿ ಬಣ್ಣ ಮೇಲಿನದಕ್ಕಿಂತ ದಟ್ಟವಾಗುತ್ತೆ. ಅದು ನಮ್ಮ ಇಡೀ ಸಮುದಾಯದ ಸುಪ್ತ ಪ್ರಜ್ಞೆಯ ಹಾಗೆ ಗಾಢವಾಗಿದೆ, ವಿಶಾಲವಾಗಿದೆ. ಅಲ್ಲಿ ಏನನ್ನೋ ಒಬ್ಬ ವ್ಯಕ್ತಿ ತನ್ನ ಪ್ರಜ್ಞೆಯ ಮೂಲಕ ತನ್ನೊಳಗೆ ತಾನೇ ಹುಡುಕೊಳ್ತಾ ಹೋದರೆ ತುಂಬ ಆಳಕ್ಕೆ ಇಳಿದಾಗ ಅವನ ಅರಿವಿಗೆ ಬರುವಂಥದ್ದು ಈ ಸ್ಪಷ್ಟವಾದ ಅರ್ಧ ವರ್ತುಲಾಕಾರದಲ್ಲಿರುವಂಥ ಬಟ್ಟಲು ಬೌಲ್. ಇದಕ್ಕೆ ಹೊಂದ್ಕೊಂಡು ಹಾಗೆ ಇರುವಂಥ ಬಿಳಿ ಭಾಗ ಅದು ಪೂರ್ತಿ ಕರಗಿ ಹೋಗುವಂಥ ನಿರ್ವಾಣದ ಅವಸ್ಥೆಯನ್ನು ಸೂಚಿಸುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಹಾಗೆಯೇ ಆಮೇಲೆ ಕೃತಿಯನ್ನು ಓದುವುದಕ್ಕೆ ಹೊರಟೆ. ಯಾವುದನ್ನು ಈ ಮೇಲಿನ ಚಿತ್ರ ಅತ್ಯಂತ ಗಂಭೀರವಾಗಿ ಆಳವಾಗಿ ನಮಗೆ ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಆಳಕ್ಕೆ ಅದು ನಮ್ಮನ್ನು ಕೊಂಡೊಯ್ಯುತ್ತೋ, ಅದೇ ತರಹ ಒಂದು ವಿಶೇಷ ಪ್ರಯತ್ನವನ್ನು ಮೂರ್ತಿಯವರು ಈ ಕೃತಿ ಒಳಗಡೆ ಮಾಡಿದ್ದಾರೆ. ವಿಶೇಷ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಎಲ್ಲ ಕಾದಂಬರಿಗಳ ಮಾಮೂಲಿ ಸ್ವರೂಪವನ್ನು ನಾವು ನಿರೀಕ್ಷಿಸೋಕ್ಕಾಗಲ್ಲ. ಇದು ಬರೀ ಜೀವನದ ಬಗ್ಗೆ ಹೇಳ್ತಿಲ್ಲ, ಜೀವನದ ತತ್ವವನ್ನು ಕುರಿತು ಹೇಳ್ತಾ ಇದೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ಅನ್ವೇಷಣೆ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನುವುದನ್ನು ಚಿತ್ರಿಸುತ್ತೆ. ಅದರ ಮೂಲಕ ಒಂದಿಡೀ ಸಮುದಾಯ ಹೇಗೆ ಒಂದು ಉತ್ತಮಿಕತೆಯ ಕಡೆಗೆ ಬದುಕೋಕ್ಕೆ ಸಾಧ್ಯ ಅಂತ ಒಂದು ಹೊಸ ಲೋಕದ ಕಲ್ಪನೆಯನ್ನು ಅವರು ಇದರಲ್ಲಿ ಬೆಳೆಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಒಂದು ಕಡೆ ಎಲ್ಲೋ ನಾನು ಓದಿದ್ದೇನೆ, ಮೂರ್ತಿಯವರೇ ಹೇಳಿದ್ದಾರೆ, ಇದು ನಿಶ್ಶಬ್ದ ಅಮೂರ್ತದಿಂದ ಮೂರ್ತ ಶಬ್ದದತ್ತ ಸಾಗುವ ಯತ್ನ ಅಂತ. ತುಂಬ ಅರ್ಥಪೂರ್ಣವಾದ ಮಾತು. ಚಿತ್ರಕಲೆ ಅತ್ಯಂತ ನಿಶ್ಶಬ್ದ, ಮೌನವಾದದ್ದು ಮತ್ತು ಅಮೂರ್ತವೂ ಆದದ್ದು. ಅದರಿಂದ ಅವರು ಅಕ್ಷರ, ಪದ, ವಾಕ್ಯ, ಧ್ವನಿ ಈ ತರಹ ಭಾಷಾತ್ಮಕವಾದಂತಹ ಒಂದು ವ್ಯಕ್ತ, ಹೆಚ್ಚು ಮೂರ್ತ ಅಂತ ಹೇಳಿ ಕರೀಬಹುದಾದಂಥ ಒಂದು ಮಾಧ್ಯಮಕ್ಕೆ ಅದೇ ವಿಷಯವನ್ನು ತಲುಪಿಸುವ ಯತ್ನವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ಬೌಲ್ ಅನ್ನೋ ಹೆಸರನ್ನು ಗಮನಿಸಿದಾಗ ಸಾಮಾನ್ಯ ಅರ್ಥದಲ್ಲಿ ಅದು ಅವರಿವರು ನೀಡಿದಂಥ ಭಿಕ್ಷೆಯನ್ನು ತಗೊಂಡು ತಿಂದು ಬರಿದು ಮಾಡಿ ಆಮೇಲೆ ತೊಳೆದು ಬೋರ್ಲು ಹಾಕಿದರೆ ಅದರ ಉಪಯೋಗ ಅವತ್ತಿಗೆ ಮುಗಿಯಿತು. ಹೀಗೆ ಒಂದು ದಿನದ ಕಥೆಯನ್ನು ಅದು ಮುಗಿಸುತ್ತೆ. ಮರುದಿನ ಪುನಃ ಅದೇ ಬೌಲ್ ಹೊಸದಾಗತ್ತೆ. ಹೊಸದಾಗಿ ಗಳಿಸುವುದು, ಹೊಸದಾಗಿ ಅದನ್ನು ತೊಡಗಿಸ್ಕೊಳ್ಳೋದು, ಆಮೇಲೆ ಮುಗಿಸುವುದು, ಪರ್ಯವಸಾನ ಹೊಂದುವುದು. ಹೀಗೆ ಒಂದು ನಿರಂತರ ಚಕ್ರಾಕಾರದ ಜೀವನ ಪ್ರವೃತ್ತಿಯನ್ನು ಅದು ಸೂಚಿಸುವಂಥದ್ದು. ಇದು ಹೇಳುವಂಥ ಇಂಥ ತತ್ವವನ್ನು ಒಬ್ಬ ಸನ್ಯಾಸಿಯ, ಬೌದ್ಧ ಭಿಕ್ಷುವಿನ ಜೀವನ ಮಾರ್ಗದ ಕ್ರಮಣದ ಮೂಲಕ ಅವರು ಇದರಲ್ಲಿ ಪ್ರತಿಪಾದಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವನು ಪರಿತ್ಯಾಗ ಅನ್ನುವುದನ್ನೇ ಬದುಕನ್ನಾಗಿ ಮಾಡಿಕೊಂಡಿರುವವನು. ಸಾಮಾನ್ಯ ಜೀವನದಿಂದ ಅಸಾಮಾನ್ಯದ ಅವಸ್ಥೆಯ ಕಡೆಗೆ ಅವನ ಬದುಕು ಹೇಗೆ ಚಲಿಸುತ್ತೆ ಅನ್ನೋದನ್ನು ಈ ಕಾದಂಬರಿ ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುತ್ತಾ ಹೋಗುತ್ತೆ. ಆದರೆ ಈ ಚಿತ್ರದಲ್ಲಿರುವ ಹಾಗೇ ಅತ್ಯಂತ ಎಲ್ಲವನ್ನೂ ಬಿಟ್ಟ, ಏನೂ ಇಲ್ಲದೆ ಇರುವಂಥ ಒಂದು ನಿರಾಳವಾದ ಪರಿಸರವನ್ನು ಅವರು ಮೊದಲು ಸೃಷ್ಟಿಸಬೇಕಾಗಿದೆ. ಅದರಲ್ಲೂ ಒಂದು ಈ ಮಿಸ್ಟಿಕ್ ಅನ್ನುವಂಥ ಒಂದು ವಿಚಾರವನ್ನು ಓದುಗರಿಗೆ ತಲುಪಿಸುವಾಗ ನಮ್ಮ ತಲೆಗಳು, ಮನಸ್ಸುಗಳು ಎಷ್ಟೊಂದು ಪರಂಪರೆಯಿಂದ ತುಂಬಿಕೊಂಡಿವೆ ಅಂತ ಹೇಳಿದ್ರೆ ಅದನ್ನು ಬಿಡುವುದು ಬಹಳ ಕಠಿಣವಾದಂಥ ಕೆಲಸ. ಅದರಲ್ಲೂ ತತ್ವಶಾಸ್ತ್ರ, ಅಧ್ಯಾತ್ಮ ಅಂತ ಹೇಳಿಬಿಟ್ರಂತೂ ಮುಗೀತು. ನಮ್ಮ ಮಹಾಪರಂಪರೆ ಸಾವಿರಾರು ವರ್ಷಗಳಿಂದ ಇರುವಂಥದ್ದಿದೆ. ಅದರಿಂದ ಇವರು ಇಂಥ ತಿಳಿಯಾದ ಒಂದು ಹೊಸ ತತ್ವವನ್ನು ನಮ್ಮೆದುರು ಇರಬೇಕು ಅಂತ ಹೇಳಿ ಬಯಸಿದರೆ ಆ ಹಿಮಾಲಯದ ಹಾಗಿರುವಂಥ ಸಾವಿರಾರು ವರ್ಷಗಳಿಂದ ಬೆಳೆದು ಬೇರೂರಿರುವಂಥ ತತ್ವಶಾಸ್ತ್ರದ ದೊಡ್ಡ ರಾಶಿ ಮತ್ತು ಅದಕ್ಕೆ ಹೊಂದಿಕೊಂಡು ಬೇರೆ ಬೇರೆ ಬೇರೆಯಾಗಿ ಬೆಳೆದಿರುವಂಥ ಸಾವಿರಾರು ಸಾಂಸ್ಥಿಕ ಧರ್ಮಗಳು, ಅವು ಇವಾಗ ಬರೀ ಧರ್ಮಗಳಲ್ಲ, ಧರ್ಮ ಸಂಸ್ಥೆಗಳಾಗಿ ಬಿಟ್ಟಿವೆ. ಅಂತಹ ಮಹಾಪರಂಪರೆಯ ಹೊರೆಯಿಂದ ಅವರು ಕಳ್ಚ್ಕೊಳ್ಬೇಕಾಗುತ್ತೆ. ಆ ಚಿತ್ರದ ಹಾಗೆ ಅತ್ಯಂತ ಸರಳವಾದ ಒಂದು ಜೀವನ ಗತಿಯನ್ನು ನಿರೂಪಿಸೋಕ್ಕೆ, ಅದು ಬದುಕಿನ ಅರ್ಥ ಏನು ಅಂತ ಹುಡುಕೋದಕ್ಕೆ. ನಮಗೆಲ್ರಿಗೂ ಗೊತ್ತು, ಇಡೀ ಇಂಡಿಯಾ ಸಂದರ್ಭದಲ್ಲಿ ಹೇಳೋದಾದರೆ ಈ ಜೀವನದ ನಂತರ ಏನಿದೆ ಅನ್ನೋ ಪ್ರಶ್ನೆ ಮೊದಲು ಶುರುವಾಗೋದೇ ಉಪನಿಷತ್ಗಳಲ್ಲಿ. ನಚಿಕೇತ ಸಾಕ್ಷಾತ್ ಮೃತ್ಯುವನ್ನೇ ಕುರಿತು ಪ್ರಶ್ನೆ ಮಾಡ್ತಾನೆ, ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಅಂತ. ಅವನು ಕೊಡೋವಂಥ ಉತ್ತರ ಅದ್ರ ಮುಂದೆ ಬೆಳೆದಿರುವಂಥ ತತ್ವಶಾಸ್ತ್ರಗಳ ದೊಡ್ಡ ಸರಣಿ, ಅದನ್ನು ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಬಟ್ ಇಲ್ಲೂ ಕೂಡ ಅದೇ ಪ್ರಶ್ನೆ ಇದೆ, ಆದರೆ ಯಾರೂ ಆ ಪ್ರಶ್ನೆಯನ್ನು ಕೇಳಲ್ಲ. ಬುದ್ಧನ ಹತ್ರವೂ ಕೂಡ ಆ ಪ್ರಶ್ನೆ ಬಂದಾಗ ಅವನು ಮೌನವಾಗಿ ಉಳಿದ ಅಂತ ಹೇಳಿ ಕೇಳ್ತು. ಜೀವನದ ನಂತರ ಏನಿದೆ, ಆತ್ಮ ಇದೆಯಾ, ಈ ಥರ ಎಲ್ಲ ಅವನ ಶಿಷ್ಯರು ಕೇಳಿದಾಗ ಆತ ಯಾವ ಉತ್ತರವನ್ನು ಅವರಿಗೆ ಕೊಟ್ಟಿರಲಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಆ ಪ್ರಶ್ನೆಗಳದೇ ಇರುವಂಥ ದೊಡ್ಡ ಸರಣಿಯನ್ನು ಬಿಟ್ಟು ಯಾವುದೇ ಒಬ್ಬರ ಬಾಯಿಂದಲೂ ಯಾವುದೊಂದು ತತ್ವ ಅಥವಾ ಆಧ್ಯಾತ್ಮ ಇಂಥ ಯಾವ ವಿಷಯವನ್ನೂ ಹೇಳಿಸದೆ ಇಡೀ ಕೃತಿಯೊಳಗಿನ ಅವರ ಜೀವನದ ಮೂಲಕ ಅದನ್ನು ಪ್ರತ್ಯಕ್ಷೀಕರಿಸುವಂಥ ಒಂದು ಯತ್ನ ಇದೆಯಲ್ಲ, ಅದು ತುಂಬ ಗಹನವಾದದ್ದು ಅಂತ ಹೇಳಿ ನನಗೆ ಕಾಣಿಸುತ್ತೆ. ಅಂದರೆ ಇಲ್ಲಿ ಜೀವ, ಆತ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ ಇಂಥ ಯಾವುದೂ ಬರೋದಿಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ಇಂಥ ಚರ್ಚೆಗಳೇ ಇಲ್ಲ, ಆ ಶಬ್ದಗಳೂ ಇಲ್ಲ. ಬದಲಾಗಿ ಮನುಷ್ಯನ ಒಳಗಡೆ ಇರೋ ಒಳ್ಳೆತನ ಅಥವಾ ಕೆಟ್ಟತನ,
ಇವುಗಳಿಗೆ ಅವನೇ ಬಾಧ್ಯ ಅಂತ ಒಂದು ಅಸ್ತಿತ್ವವಾದಿ ಚಿಂತನೆ ಹೇಳುವ ಹಾಗೆ ತಾನು ಮಾಡುವ ಪ್ರತಿಯೊಂದಕ್ಕೂ ತಾನೇ ಹೊಣೆಗಾರ ಅಂತ ಅದು ತಿಳ್ಕೊಳ್ಳುವಂಥ ಒಂದು ನೆಲೆಯಲ್ಲಿ ಇಲ್ಲಿದೆ ಚಿತ್ರಣ. ಮತ್ತು ಆ ಬಂದಿದ್ದೇನೋ ಬರುತ್ತೆ, ಒಳ್ಳೆತನದಿಂದಲೋ ಕೆಟ್ಟದಿಂದಲೋ ಅದನ್ನು ತಾನೇ ಅನುಭವಿಸಬೇಕು, ಸ್ವೀಕರಿಸಬೇಕು ಮತ್ತು ಅದನ್ನು ಬದುಕಿಯೇ ತೀರಿಸಬೇಕು. ಹಾಗೆ ಭಾವಿಸುವುದೇ ಜೀವನ. ಮತ್ತು ಅದು ಹಾಗೆ ಬದುಕಿ ತನ್ನ ಸಹಜ ಅಂತ್ಯವನ್ನು ತಾನೇ ಕಾಣುತ್ತೆ. ಅದರಿಂದ ಮರಣವೇ ಒಂದು ರೀತಿಯಲ್ಲಿ ಇಲ್ಲಿ ನಿರ್ವಾಣ. ಈ ತರಹ ಇದರಲ್ಲಿ ಯಾವುದೇ ಒಂದು ಈಶ್ವರ ತತ್ವವಾಗಲಿ ಅಥವಾ ಈಗಾಗಲೇ ಹೇಳ್ದಂಗೆ ಸ್ವರ್ಗ ನರಕ ಇತ್ಯಾದಿಗಳ ನಮ್ಮ ಪ್ರಚಲಿತ ಬ್ರಹ್ಮಾಂಡವಾಗಲಿ ಅದ್ಯಾವುದೂ ಇಲ್ಲಿ ಬರೋದೇ ಇಲ್ಲ. ಬದಲಾಗಿ ಸುಮ್ಮನೆ ಒಂಥರ ಮಿಣ್ಣನೆ ಬದುಕುವುದು ಅಂತ ಹೇಳ್ತಾರಲ್ಲ, ಹಾಗೆ ಈ ಜೀವನ ಹರ್ಕೊಂಡು ಹೋಗುತ್ತೆ. ಅಂದರೆ ಉದ್ದಕ್ಕೂ ನಾನು ಗಮನಿಸಿದ ಹಾಗೆ ಪರಿತ್ಯಾಗ ಯಾವ ತರಹ ಇದೆ. ಕೂಡ ಹಾಕಿದ್ದನ್ನು ಬಿಟ್ಬಿಡೋದು, ಸಿಕ್ಕಿದ್ದನ್ನು ಹೆಚ್ಚಿಗೆ ಆದದ್ದನ್ನು ಬಿಟ್ಬಿಡೋದು, ಅಥವಾ ಸಿಕ್ಕಿದ್ದನ್ನು ಎಲ್ಲವನ್ನೂ ಬಿಟ್ಬಿಡೋದು. ಉದ್ದಕ್ಕೂ ಆ ಪರಿತ್ಯಾಗ ಅನ್ನೋದೊಂದು ದೊಡ್ಡ ಮೋಟಿಫ್ ಆಗಿ ಕಾದಂಬರಿಯಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದು ಅವರು ಬಿಟ್ಟು ಹಾಕಿರೋದೇನು ಅಂದರೆ ನಮ್ಮ ಸಮಕಾಲೀನ ಜಗತ್ತಿನ ಐಡಿಯಾಲಜಿ. ಈ ಐಡಿಯಾಲಜಿಯ ಮೂಲ ಸ್ವರೂಪ ಏನು ಅಂದರೆ ಒಂದು ಅಧಿಕಾರ ಮತ್ತು ಅಧಿಕಾರಹೀನತೆ. ಇವೆರಡೂ ಪರಸ್ಪರ ವಿರುದ್ಧವಾದಂಥ ಎರಡು ಧ್ರುವೀಕೃತ ದ್ವಂದ್ವಗಳು. ಒಂದರ ಜೊತೆ ಇನ್ನೊಂದು ಸದಾ ಘರ್ಷಣೆಯಲ್ಲಿ ನಿರತವಾಗಿರುತ್ತವೆ. ಇವುಗಳ ಪರಸ್ಪರ ಘರ್ಷಣೆ, ತಿಕ್ಕಾಟ ಅಥವಾ ಗತಿ ತಾರ್ಕಿಕತೆ, ಅದರಿಂದಲೇ ಜಗತ್ತು ಮುಂದೆ ಹೋಗ್ತಾ ಇದೆ, ಅದೇ ಪ್ರಗತಿ ಅನ್ನುವಂಥ ಒಂದು ದೊಡ್ಡ ಬಲವಾದ ಐಡಿಯಾಲಜಿ ಆಧುನಿಕ ಜಗತ್ತಿನಲ್ಲಿ ಪ್ರಚಲಿತವಿದೆ. ವಿಶೇಷವಾಗಿ ನಮ್ಮ ನಾಡಿನಲ್ಲೂ ಅದು ಎದ್ದು ಕಾಣುತ್ತೆ. ಏನೇ ಬೌದ್ಧಿಕ ಚಟುವಟಿಕೆ ನಡೆದರೂ ಕೂಡ ಅದು ಈ ಸಿದ್ಧಾಂತದ ಮೂಲಕವಾಗಿ ನಿರ್ಣಯಗೊಳ್ಳಬೇಕು ಅನ್ನುವಂಥ ಒಂದು ಹಠ ಇದೆ ಅದರ ಹಿಂದೆ. ಈ ಧ್ರುವೀಕೃತ ದ್ವಂದ್ವಗಳ ಗತಿತರ್ಕವನ್ನು ಕೂಡ ಅವರು ಬಿಟ್ಟು ಆ ವಿಚಾರಧಾರೆಯನ್ನು ಎಷ್ಟು ದಿಟ್ಟವಾಗಿ ಮತ್ತು ನಿರ್ಭೀಡೆಯಿಂದ ತ್ಯಜಿಸಿದ್ದಾರೆ ಅಂದರೆ ನಿಜವಾದ ಇದರ ಆ ಥರದ ಚರ್ಚೆ ಶುರು ಆಗಿಬಿಟ್ರೆ ಏನೋ ಆಗ್ಬಿಡ್ಬೋದು. ಇಲ್ಲಿ ಒಬ್ಬ ಕೇಂದ್ರ ವ್ಯಕ್ತಿ, ಅವನು ಬೌದ್ಧ ಭಿಕ್ಷು, ಸಾಂಸಾರಿಕ ಜಂಜಡಗಳನ್ನು ತ್ಯಾಗ ಮಾಡಿ ಏಕಾಂತ ಧ್ಯಾನ ಚಿಂತನೆಗಳನ್ನೇ ಬದುಕನ್ನಾಗಿ ಸ್ವೀಕರಿಸಿರುವವನು. ಅದೇ ಪ್ರಕ್ರಿಯೆಗೆ ಅವನು ಒಗ್ಗಿ ಹೋಗಿದ್ದಾನೆ. ಅವನು ಈ ಕಥಾನಕದ ಕೇಂದ್ರ ವ್ಯಕ್ತಿಯಾಗಿ ತನ್ನ ಗುರುವಿನ ಸೂಚನೆಯಂತೆ ಬೌದ್ಧ ವಿಹಾರವನ್ನು ಬಿಟ್ಟು ಲೋಕದ ಅನುಭವ ಜ್ಞಾನ ಪಡೆಯೋಕ್ಕೆ ಅಂತ ಹೇಳಿ ಹೊರ ಜಗತ್ತಿಗೆ ಕಾಲಿಡ್ತಾನೆ. ಅಂದರೆ ಅಲ್ಲೇ ಸನ್ಯಾಸತ್ವದ ತಟಸ್ಥ ಸ್ಥಿತಿಯನ್ನು ಬಿಟ್ಟು ಪರಿವ್ರಾಜಕತ್ವಕ್ಕೆ ಅವನು ಕಾಲಿಟ್ಟಿದ್ದಾನೆ. ಹೀಗೆ ಗತಿ ಬದಲಾಗಿದೆ. ಈ ತೊರೆಯುವಿಕೆ ಮತ್ತು ಒಂದನ್ನು ಬಿಡೋದು, ಇನ್ನೊಂದನ್ನು ಸ್ವೀಕರಿಸುವುದು, ಅದು ಅವನ ಅಸ್ತಿತ್ವವಾದಿ ಅನ್ವೇಷಣೆಯ ಬಹಳ ಮುಖ್ಯ ಪ್ರಕ್ರಿಯೆಯಾಗಿ ಉದ್ದಕ್ಕೂ ಕೂಡ ನಮಗೆ ಕಾಣಿಸುತ್ತೆ. ಅಲ್ಲಿ ಹೊರಗೆ ಬಂದ ಕೂಡಲೇ, ಈ ಲೌಕಿಕ ಬದುಕಿಗೆ ಕಾಲಿಟ್ಟ ಕೂಡಲೇ ಅವನಿಗೆ ಇಲ್ಲಿನ ಬದುಕಿನ ಸಂದರ್ಭಗಳು, ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಅನಿರೀಕ್ಷಿತವಾಗಿ ಅವುಗಳಿಗೆ ಅವನು ಮುಖಾಮುಖಿ ಆಗೇ ಆಗ್ತಾನೆ, ಹಿಂಜರಿಯುವುದಿಲ್ಲ. ಹೀಗಾಗಿ ಸಂಸಾರಿಗರ ಜೀವನದ ಜೊತೆ ಅವನ ಬದುಕು ಬಂದು ತಳುಕು ಹಾಕಿಕೊಳ್ಳುತ್ತೆ. ಇದ್ದಕ್ಕಿದ್ದಾಗೆ ಇವನು ಕಾಡಿನಲ್ಲಿ ಹೋಗ್ತಿದ್ದಾಗ ಒಬ್ಬ ಕಳ್ಳ ಬಂದು ಇವನನ್ನು ಆಕ್ರಮಿಸಿ ಇವನ ಹತ್ರ ಇದ್ದದ್ದನ್ನೆಲ್ಲ ಕಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ. ಇವನ ಹತ್ರ ಇದ್ದ ಏಕಮಾತ್ರ ಆಸ್ತಿ ಅಂದರೆ ಅವನ ಗುರು ಕೊಟ್ಟಿದ್ದಂಥ ಬೌಲ್, ಭಿಕ್ಷಾ ಪಾತ್ರೆ ಅಷ್ಟೇ. ಅದನ್ನು ಚೀಲದೊಳಗಡೆ ಇಟ್ಕೊಂಡಿರ್ತಾನೆ. ಅವನ ಇಡೀ ಬದುಕು ಅದ್ರ ಮೂಲಕವೇ ನಡೀತಾ ಇತ್ತು ಅದುವರೆಗೂ. ಆ ಬೌಲನ್ನು ಅವನು ಎಷ್ಟು ಶ್ರದ್ಧೆಯಿಂದ ಒಳಗಡೆ ಇಟ್ಕೊಂಡಿರ್ತಾನೆ ಅಂದರೆ, ಇವನು ಬಂದು ಆಕ್ರಮಣ ಮಾಡಿದಾಗ ಕೊಡು ನಿನ್ನ ಹತ್ರ ಏನಿದೆ ಅಂಥೇಳಿ ಒತ್ತಾಯ ಮಾಡಿದಾಗ ಏನೂ ಇಲ್ಲ ಅವನು ಕೊಡುವಂಥದ್ದು ಅಂತಲೇ ಹೇಳ್ತಾನೆ, ಸಮಾಧಾನವಾಗಿ ಹೇಳ್ತಾನೆ. ಏನು ಮಾಡಿದ್ರು ಕೇಳದಿರೋ ಆ ವ್ಯಕ್ತಿ ದೌರ್ಜನ್ಯ ಮಾಡಿ ಇವನ ಮೇಲೆ ಆಕ್ರಮಣ ಮಾಡಿ ಇವನ ಪ್ರಾಣ ತೆಗೆಯೋ ಹೊತ್ತಿನಲ್ಲಿ ತೆಗಿಬೇಕು ಅಂತ ಬಯಸ್ತಾ ಇರುವಾಗ ಆ ಬೌಲ್
ಚೀಲದಿಂದ ಸ್ವಲ್ಪ ಕೆಳಗೆ ಬಿದ್ದು ಮುರಿದು ಹೋಗುತ್ತೆ ಒಂಚೂರು. ಆದರೆ ಇವನು ಆತ್ಮ ರಕ್ಷಣೆ ಮತ್ತು ಬೌಲ್ನ ರಕ್ಷಣೆ ಅದಕ್ಕೋಸ್ಕರ ಒಂಥರ ಅವನ ಮೇಲೆ ಒಂದು ಮುಷ್ಟಿ ಪ್ರಹಾರ ಮಾಡ್ತಾನೆ ಎದೆಗೆ. ಅಷ್ಟೊತ್ತು ತನಕ ಅರ್ಚಾಡಿ ಕಿರ್ಚಾಡಿ ಮಾಡ್ತಾ ಇದ್ದಂಥ ವ್ಯಕ್ತಿ ಬಿದ್ದು ಸತ್ತೇ ಹೋಗ್ತಾನೆ. ಹೀಗೆ ಅವನ ಲೋಕಕ್ಕೆ ಕಾಲಿಟ್ಟ ತಕ್ಷಣ ನಡೆಯೋ ಮೊದಲ ಘಟನೆ ಈ ಹಿಂಸಾತ್ಮಕವಾದದ್ದು. ಅದು ಅವನು ನಂಬಿದ ತತ್ವಕ್ಕೆ ತುಂಬ ವಿರುದ್ಧ ದಿಕ್ಕಿನದು ಆಗಿದೆ. ಇದು ಅವನಿಗೆ ತುಂಬ ದಿಕ್ಕೆಡ್ಸತ್ತೆ. ಅವನೇನು ಇಚ್ಛೆಪಟ್ಟು ಅವನನ್ನು ಹೊಡೆದು ಕೊಲ್ಲಬೇಕು ಅಂತ ಮಾಡಿದ್ದಲ್ಲ. ಯಾವುದು ಅವನ ಇಚ್ಛೆಯದಲ್ವೇ ಅಲ್ಲಿ ನಡೆದ ಎಲ್ಲ ಘಟನೆಯೂ ತನಗೆ ತಾನೇ ಆಗ್ತಾಯಿದೆ. ಅವನು ಒಂಥರಹ ತಕ್ಷಣಕ್ಕೆ ನೀಡುವ ಪ್ರತಿಕ್ರಿಯೆ ಹಾಗೆ ಅವನಿಂದ ಈ ಕೃತ್ಯ ನಡೆದು ಹೋಗಿದೆ. ಆದರೆ ಅವನಿಗೆ ತುಂಬ ಪಶ್ಚಾತ್ತಾಪ ಸಂಕಟ ಶುರುವಾಗುತ್ತೆ. ಹೇಗಾದರೂ ಈ ತಪ್ಪು ನಾನು ಮಾಡಿದ್ದಲ್ಲ, ಅವನಿಂದಾಗೆ ಅವನ ಸಾವನ್ನು ಅವನೇ ತಂದುಕೊಂಡಿದ್ದಾನೆ ಅಂತ ಹೇಳಿ ಪ್ರತಿಪಾದಿಸೋಕ್ಕೋಸ್ಕರ ಅಂತಾನೆ ಅಂದ್ಕೊಂಡು ಅವನು ಇವನ ಸಂಬಂಧಿಕರು ಯಾರೋ ಹುಡುಕಿ ಅವ್ರ ಮೂಲಕ ಅವನಿಗೊಂದು ಶರೀರಕ್ಕೆ ಗತಿ ಕಾಣಿಸ್ಬೇಕು ಅಂತ ಹೇಳಿ ನಿರ್ಧರಿಸ್ತಾನೆ. ಈ ರೀತಿ ಅವನು ಕಾಡನ್ನು ಬಿಟ್ಟು ಊರೊಳಗಡೆ ಹೋಗ್ಬೇಕಾಗಿ ಬರುತ್ತೆ. ವಿಳಾಸ ಹುಡುಕೊಂಡು ಹೋಗ್ತಾ 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 ಆ ಸತ್ತ ವ್ಯಕ್ತಿ ಹೆಸರು ಮಾತಂಗ. ಅವನಿಗಿರೋ ಒಂದೇ ಒಂದು ಚಿಕ್ಕ ಕುಟುಂಬ, ಅದರಲ್ಲಿ ಹೆಂಡತಿ ಮತ್ತು ಒಬ್ಬ ಮಗ. ಇವರನ್ನು ಅವನು ಭೇಟಿ ಮಾಡಬೇಕಾಗಿ ಬರುತ್ತೆ. ಆಕೆಯನ್ನು ಎದುರಿಸಿ ನಾನೇ ನಿನ್ನ ಪತಿಯನ್ನು ಕೊಂದದ್ದು ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಎಷ್ಟು ಹೃದಯ ಹಿಂಡಿ ಬಿಡುತ್ತೆ ನಮ್ಮನ್ನು. ಅಂದರೆ ಅಲ್ಲಿವರೆಗೆ ನಾವು ಅವನನ್ನೊಬ್ಬ ಹೊರಗಿನಿಂದ ಓಡಾಡ್ಕೊಂಡಿರೋ ವ್ಯಕ್ತಿಯ ಹಾಗೆ ಓದ್ತಾ ಇರ್ತೇವೆ. ಆದರೆ ಈ ಘಟನೆ ನಡೆಯೋ ಹೊತ್ತಿನಲ್ಲಿ ಅವನು ಎಲ್ಲೋ ಬೇರೆ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ. ಅವನ ವ್ಯಥೆ, ಅವನ ಸಂಕಟ ಅವೆಲ್ಲ ನಮ್ಮದೇ ಆಗಿ ಹೋಗುತ್ತೆ. ಹೀಗೆ ಬಿಕ್ಕು ಪ್ರತಿಯೊಬ್ಬ ವ್ಯಕ್ತಿಯ ಒಳಕ್ಕೆ ಬಂದ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿಗಳಲ್ಲಿ ಅಂದರೆ ಇವನಿಗೆ ಅವನು ಯಾರನ್ನು ಈಗ ಸಂಧಿಸಿದಾನೋ ಅದರಲ್ಲಿ ಸುಮಲತೆ ಅನ್ನೋದು ಹೆಂಡತಿಯ ಹೆಸರು. ಅವಳು ತನ್ನ ಗಂಡನನ್ನು ಗಾಢವಾಗಿ ನಂಬಿ ಪ್ರೀತಿಸಿ ಬದುಕೊಂಡಿದ್ದವಳು. ಅವಳ ಮಗ ಪುಟ್ಟ ಹುಡುಗ ಆನಂದ್. ಒಬ್ಬ ಗೃಹಿಣಿಯಾಗಿ ಮಗನ ತಾಯಿಯಾಗಿ ಈ ಸುಮಲತೆ ಅಸಾಧ್ಯ ಪ್ರೀತಿ ವಾತ್ಸಲ್ಯ ಇರುವಂಥ ಒಳ್ಳೆ ಮನಃಶಕ್ತಿ ಇರುವಂತಹ ಹೆಣ್ಣು. ಅವಳಿಗೆ ಮಾತಂಗ ಕಳ್ಳ ಅಂತಲೇ ಗೊತ್ತಿರಲ್ಲ. ಆದರೆ ಅವನು ತಂದು ಕೊಟ್ಟಂತಹ ಹಣ, ಒಡವೆ ಇತ್ಯಾದಿಗಳಿಂದ ಅವರ ಪುಟ್ಟ ಸಂಸಾರವನ್ನು ಗಂಜಿ ಕುಡಿದ್ರೂ ಸಂತೃಪ್ತವಾಗಿ ಬದುಕಬೇಕು ಅನ್ನೋ ತರಹ ನಿಭಾಯಿಸಬಲ್ಲಂಥ ಒಂದು ಛಾತಿ ಇದ್ದವಳು. ಈಕೆಯನ್ನು ಕಂಡು ಆಕೆ ಪತಿಯನ್ನು ತಾನು ಕೊಂದವನು ಅಂತ ಹೇಳಿ ಅವರಿಗೆ ಇರುವ ವಿಷಯವನ್ನು ಮನದಟ್ಟು ಮಾಡಿಸುವ ಇವನ ಸತ್ಯವಚನದ ಸ್ಥಿತಿ ಇದೆಯಲ್ಲ, ಅದು ತುಂಬ ಮಾರ್ಮಿಕವಾಗಿದೆ. ಆಮೇಲೆ ಅದೆಲ್ಲ ಮುಗಿಯತ್ತೆ. ಅವರನ್ನು ಕರ್ಕೊಂಡು ಹೋಗಿದ್ದಾಗತ್ತೆ, ಅವನ ಶವಕ್ಕೇನೋ ಸಂಸ್ಕಾರ ಮಾಡಿಸಿಸ್ತಾನೆ. ಅವೆಲ್ಲ ಮುಗಿದ ಮೇಲೆ ವಾಪಸ್ ಬಂದರೆ ಅವರಿಬ್ಬರಿಗೂ ಜೀವನಕ್ಕೆ ಆಧಾರ ಇದ್ದಿದ್ದೇ ಇವನೊಬ್ಬನ ಆದಾಯ. ಈಗ ಅವರು ಬೀದಿಗೆ ಬೀಳ್ತಾರೆ ಅನ್ನೋ ಅವರ ದುರವಸ್ಥೆ ನೋಡಿ ಅವರು ನಿರ್ಗತಿಕರಾಗಿ ಬೀದಿಗೆ ಬೀಳಬಾರ್ದು ಅನ್ನೋ ಅನುಕಂಪದಿಂದ ಇವರ ಆಧಾರವನ್ನು ಕಸ್ಕೊಂಡಿದ್ದು ನಾನು, ಆದ್ದರಿಂದ ಅವರನ್ನು ಸಾಕಬೇಕಾದ ಹೊಣೆ ನಂದೆ ಅಂತ ಹೇಳಿ ಸ್ವೀಕರಿಸ್ತಾನೆ. ಹೀಗೆ ಅವನ ಜೀವನ ಸನ್ಯಾಸತ್ವವನ್ನು ಬಿಟ್ಟು ಸಂಸಾರಿಯದಾಗತ್ತೆ. ಅವರಿಗೋಸ್ಕರ ಅವನು ಕಟ್ಟಿಗೆ ಕಡ್ದು ಕಾಡಿಂದ ಹೊತ್ಕೊಂಡು ಬಂದು ಊರಲ್ಲಿ ಮಾರಿ ಅದರಿಂದ ವಸ್ತುಗಳನ್ನು ಕೊಂಡ್ಕೊಂಬಂದು ಮನೆಗೆ ತಂದು ಹಾಕಿ ಹೀಗೆ ಮನೆಯ ಹೊರಗಡೆನೇ ಇರ್ತಾನೆ. ಆದರೆ ಈ ರೀತಿ ಸಂಸಾರ ಶುರು ಮಾಡಿ ಅವರನ್ನು ಸಾಕಕ್ಕೆ ಶುರು ಮಾಡ್ತಾನೆ. ಒಬ್ಬ ಮನೆಯ ಯಜಮಾನನಾಗಿ, ಒಬ್ಬ ಹಿತೈಷಿಯಾಗಿ, ಆ ಮಗುವಿನ ಪಾಲಿಗಂತೂ ಹೆಚ್ಚು ಕಡಿಮೆ ತಂದೆನೇ ಆಗಿ ಅವರಿಬ್ಬರನ್ನು ಅವನು ಪೋಷಿಸ್ತಾನೆ. ಯಾವ್ಯಾವ ರೀತಿ ಅವನು ಕಷ್ಟಪಟ್ಟು ಸಂಪಾದಿಸಿ ತಂದ, ಅವಾಗಿನ ಅವನ ಅನುಭವಗಳೇನು ಅವೆಲ್ಲ ದೊಡ್ಡದಾಗಿ ಕಾದಂಬರಿಯಲ್ಲಿ ಬರುತ್ತೆ. ಸೊ ಅದನ್ನು ನಾನು ಸಂಕ್ಷೇಪ ಮಾಡೋಕ್ಕೆ ಬಯಸಲ್ಲ. ಯಾಕೆಂದರೆ ಇದು ತುಂಬ ನೋಡೋಕ್ಕೆ ಸರಳವಾಗಿದ್ದರೂ ಉದ್ದಕ್ಕೂ ಸಾಂಕೇತಿಕತೆಯ ಅರ್ಥವನ್ನು ಹೊಂದಿರುವಂಥ ಕಾದಂಬರಿ. ಅವರವರೇ ಓದ್ಕೊಂಡಾಗ ಅವ್ರ ಮನಸ್ಸು ಬಿಚ್ಚು ಕೊಟ್ಟಷ್ಟು ಅರ್ಥ ಅದರಲ್ಲಿ ಸಿಗತ್ತೆ. ಹಾಗಾಗಿ ನಾನು 2 ಲೈನಲ್ಲಿ ಸರಳೀಕರಿಸಿ ಅದರ ಕತೆ ಹೇಳಲ್ಲ. ಅದರ 2-3 ಉತ್ತಮ ಅಂಶಗಳನ್ನು ಮಾತ್ರ ಪ್ರಸ್ತಾಪಿಸಕ್ಕೆ ಬಯಸ್ತೇನೆ. ಇದೊಂದು ಪರಿಸರದಲ್ಲಿ ನಡೀತಾ ಇದೆ ಅಂತ ಹೇಳಿದೆ. ಈ ಪರಿಸರ 2 ಹಳ್ಳಿಗಳ
ಗಳಿಗೆ 2 ಹಳ್ಳಿಗಳಿಗೆ ಸಂಬಂಧಿಸಿದ್ದು. ಅಲ್ಲೊಂದು ಕಾಡಿದೆ, 2 ಹಳ್ಳಿಗಳ ಮಧ್ಯೆ ಒಂದು ಹೊಳೆ ಹರಿಯತ್ತೆ. ಅಲ್ಲಿ ಬದುಕ್ತಾ ಇರುವಂಥ ಹಳ್ಳಿಯ ಜನರು ಕಡಿಮೆ ಮನೆಗಳು, ಗುಡಿಸಲುಗಳೇ ಹೇಳ್ಬೋದು ಹೆಚ್ಚು ಕಡಿಮೆ. ಅವರೆಲ್ಲ ಎಷ್ಟು ತೀರಾ ಸಾಧಾರಣ ವ್ಯಕ್ತಿಗಳು ಅಂದರೆ ಆ ಮೇಲೆ ಹೇಳುವ ಊದಾ ಬಣ್ಣ ಇವರದ್ದೇ ಅಂತ ಸ್ಪಷ್ಟ ಆಗುತ್ತೆ ಓದ್ತಾ ಹೋದರೆ. ಅವರು ಹೊಟ್ಟೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಚಿಕ್ಕ ಚಿಕ್ಕ ಭಾಗದಲ್ಲಿ ಕೃಷಿ ಮಾಡ್ಕೋತಾರೆ. ಮತ್ತು ಅವತ್ತು ಅವರ ಸ್ವಂತ ಜೀವನಕ್ಕೆ ಎಷ್ಟು ಬೇಕೋ ಅದ್ರ ಆಚೆಗೆ ಏನನ್ನು ಗಳಿಸಿ ಕೂಡಿ ಇಡುವಂಥ ಮತ್ತು ಅದ್ರ ಸಲುವಾಗಿ ಬೇರೆಯವ್ರನ್ನ ಕಷ್ಟಕ್ಕೆ ಗುರಿ ಮಾಡುವಂಥ ಯಾವ ಪ್ರಕ್ರಿಯೆನೂ ಅಲ್ಲಿ ಇಲ್ಲವೇ ಇಲ್ಲ. 2 ಹಳ್ಳಿಗಳ ಜನರು ಇಂಥವರೇ. ಅಂದರೆ ಅವರು ಇನ್ನೂ ಅಂದರೆ ಬೆಳೆದಿದ್ದು ಸಾಲದೆ, ದವಸ ಧಾನ್ಯ ಸಾಲದೆ, ಇನ್ನಷ್ಟು ಅದು ಬಳಸ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಇರೋವಂಥ ನಿರ್ಗತಿಕರು. ಅವರು ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಸಂತೆಯಲ್ಲಿ ಮಾರಿ ಅದರಿಂದ ಜೀವನ ನಿರ್ವಹಿಸುವಂಥವ್ರು. ಒಂದು ಊರಿನವ್ರಿಗೆ ಕಾಡಾದರೂ ಇದೆ, ಅದಕ್ಕೆ ಕಾಡುನೂರು ಅದು. ಇನ್ನೊಂದು ಹಳ್ಳಿಯವ್ರಿಗೆ ಕಾಡು ಇಲ್ಲ, ಅವ್ರು ಬರೀ ಹೊಳೆಯನ್ನು ಅವಲಂಬಿಸಬೇಕು. ಅದರಿಂದ ಅಲ್ಲಿ ಹೊಳೆಯಲ್ಲಿ ಮೀನು ಹಿಡಿದು ಅವ್ರು ಸಂತೆಯಲ್ಲಿ ಮಾರಿ ಬದುಕ್ತಾರೆ. ಇಲ್ಲಿ ಎಲ್ಲೂ ಕೂಡ ಇವ್ರು ನಡೆಸೋ ಸಂತೆ ಅಲ್ಲಿ ಹಣದ ಸದ್ದೇ ಇಲ್ಲ. ಏನು ಅಗತ್ಯ ವಸ್ತುಗಳು ಇದೆಯೋ ಅದನ್ನು ಇನ್ನೊಬ್ರಿಗೆ ಕೊಟ್ಟು ಅವರಿಂದ ಬೇಕಾದ್ದನ್ನು ಪಡ್ಕೊಳ್ಳೋದಷ್ಟೆ. ಬಾರ್ಟರ್ ಸಿಸ್ಟಮ್ ಇರುವಂಥ ಒಂದು ಹಳ್ಳಿಯ ವ್ಯವಸ್ಥೆ. ಇವ್ರ ಮಧ್ಯೆ ಸ್ವಲ್ಪ ಜಾಸ್ತಿ ಜಮೀನಿದ್ದು ಒಳ್ಳೆ ಸ್ಥಿತಿವಂತರು ಅಂತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದವರು ಕೂಡ ಅವ್ರು ಯಾರೂ ಅದನ್ನು ಇನ್ನಷ್ಟು ಭೋಗಿಸಿ ದೊಡ್ಡದಾಗಿ ಮಾಡ್ಕೋಬೇಕು ಅಂತ ಬಯಸೋರು ಅಲ್ಲವೇ ಇಲ್ಲ. ಅದನ್ನೇ ಬಿಟ್ಟು ಬೇರೆಯವರಿಗೆ ತಾವು ಹೋಗಿ ಇನ್ನೊಂದು ಸರಳ ವ್ಯವಸ್ಥೆಯನ್ನು ಬೇರೆ ಕಡೆ ಶುರು ಮಾಡ್ತಾರೆ. ಅದು ವಿಹಾರನೂ ಆಗಬಹುದು. ಅಲ್ಲಿ 100 ಜನರಿಗೆ ಅವರು ಬೆಳೆದ ಆಹಾರದ ಅನುಕೂಲ ಆಗಬಹುದು. ಹೀಗೆ ಬೇರೆಯೇ ತರಹದ ಒಂದು ಜೀವನ ವ್ಯವಸ್ಥೆ. ಇದು ಬುದ್ಧನ ಸಮಕಾಲೀನ ಅಥವಾ ಅವನಿಗಿಂತ ಹಿಂದೆನೂ ಇದ್ದಿರಬಹುದಾದಂಥ ಆಜೀವಕರು ಅನ್ನುವ ಗುಂಪಿನ ಸನ್ಯಾಸಿಗಳು ನಡೆಸ್ತಾ ಇದ್ದಂಥ ಜೀವನ ವ್ಯವಸ್ಥೆಗೆ ಹೆಚ್ಚು ಹತ್ತಿರವಾಗಿದೆ. ಈ ಆಜೀವಕರ ಮೂಲಭೂತ ನಂಬಿಕೆ ಅಂದರೆ ಆಜೀವಕ ಅಂದರೆ ಜೀವನೋಪಾಯ ಅಂತ. ಜೀವನೋಪಾಯವನ್ನು ಗಳಿಸುವುದಷ್ಟೇ ಬದುಕಿನ ಗುರಿ. ಜೀವನೋಪಾಯವನ್ನು ಗಳಿಸ್ತಾ ಜೀವಿಸುವುದಷ್ಟೇ ನಿಜವಾದ ಜೀವನೋಪಾಯ ಅಂತ. ಅಂದರೆ ಅಂತಿಮ ಗುರಿನೂ ಅದೇ ಅಂತ. ಈ ತರಹ ಒಂದು ವಿಶಿಷ್ಟವಾದಂಥ ತತ್ವವನ್ನು ಪ್ರತಿಪಾದಿಸ್ತಾ ಇದ್ದಂಥವರು. ಬುದ್ಧನ ಮೇಲೆ ಅವರ ಪ್ರಭಾವ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಈ ಕಾದಂಬರಿ ಒಳಗಡೆ ಆಜೀವಕರು ಅನ್ನೋ ಶಬ್ದನೂ ಬರುತ್ತೆ. ಆದಿಮ ಗುರು ಅನ್ನೋ ಪದವನ್ನು ಕೂಡ ಅವರು ಬಳಸ್ತಾರೆ. ಇಷ್ಟು ನಿರ್ಮಲವಾದ, ತುಂಬ ಸರಳವಾಗಿ ಪರಿಪೂರ್ಣ ಸ್ವಯಂಪೂರ್ಣರು ಅಂತ ಹೇಳಿ ಬದುಕುವಂಥ ಜನ ಎಲ್ಲಾದರೂ ಯಾವ ಕಾಲದಲ್ಲಾದರೂ ಹಳ್ಳಿಯಲ್ಲಿ ಇದ್ರಾ ಅಂತ ನಮಗೆ ಅನುಮಾನನೂ ಬರಬಹುದು. ಅಷ್ಟು ಆದರ್ಶಪ್ರಾಯವಾಗಿ ಅದು ಕಾಣಿಸುತ್ತೆ. ಆದರೆ ನಾವು ನಮ್ಮ ಚರಿತ್ರೆಯಲ್ಲಾಗಲಿ ಭೂಗೋಳದಲ್ಲಾಗಲಿ ಎಲ್ಲೂ ಇವರನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಈಗ ದಿನ ಮಾಡ್ತೀವಲ್ಲ, ಮಾತೆತ್ತಿದ್ರೆ ನಿಮ್ಮ ಅಡ್ರೆಸ್ ಹೇಳ್ತೀರಾ, ನಿಮ್ಮ ಲೊಕೇಶನ್ ಕಳಿಸ್ತೀರಾ ಅಂತ ಆ ಥರ ಕೇಳಿದ್ರೆ ಏನೂ ಸಿಗಲ್ಲ ಅಲ್ಲಿ. ಅವರು ಎಲ್ಲೂ ಇಲ್ಲ, ಕಾಲ ದೇಶ ಇತ್ಯಾದಿ ಮಿತಿಗಳನ್ನು ದಾಟಿ ಆಚೆಗಿನ ಒಂದು ಲೋಕದಲ್ಲಿ ಬದುಕ್ತಾ ಇರುವಂಥವ್ರು. ಅವರನ್ನು ಯಾಕೆ ಹಾಗೆ ಚಿತ್ರಿಸಿರಬಹುದು ಮೂರ್ತಿಯವರು ಅಂತ ನಾನು ಯೋಚನೆ ಮಾಡಿದಾಗ ನನಗನ್ನಿಸಿದ್ದು, ಈಗ ನಾವು ವರ್ತಮಾನ ಕಾಲದಲ್ಲಿ ಎಷ್ಟೊತ್ತು ಮಾತಾಡ್ಬೋದು, ವರ್ತಮಾನ ಕಾಲದಲ್ಲಿ ಬದುಕ್ತಾ ಇರುವಂಥ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ವಿನಾಶದ ಕಡೆಗೆ ಬಹಳ ವೇಗವಾಗಿ ಸಾಗ್ತಾ ಇರುವಂಥ ಬಂಡವಾಳಶಾಹಿ ಮತ್ತು ಕಾರ್ಪೊರೇಟ್ ವ್ಯವಸ್ಥೆಗೆ ಒಂದು ಸವಾಲೆಸೆಯುವ ತರಹ ಈ ತರಹ ಒಂದು ಇಡಲಿಕ್ಕೆ ಅಂತ ಹೇಳಿ ಕರಿಬಹುದಾದ, ಮನಸ್ಸಿಗೆ ರಮ್ಯ ಅನಿಸುವಂಥ ಒಂದು ಜೀವನ ಕ್ರಮವನ್ನು ಅವರು ನಮ್ಮೆದುರು ಇರಿಸ್ತಾ ಇದ್ದಾರೆ. ಒಂದು ಪರ್ಯಾಯ ರೂಪವಾಗಿ ಹೀಗೂ ಸಾಧ್ಯ ನೋಡಿ ಅಂತ ಯೋಚನೆ ಮಾಡೋಕ್ಕೆ ಹೇಳ್ತಿದ್ದಾರೇನೋ ಅಂತ ಹೇಳಿ ನನಗನ್ನಿಸ್ತು. ಆಮೇಲೆ ಈ ಕಾದಂಬರಿಯ ಪಾತ್ರಗಳಿಗೆ ಬಂದರೆ, ಪಾತ್ರಗಳು ಹೇಗೆ ಈ ಪರಿಸರ ಎಲ್ಲೂ ಲೊಕೇಟ್ ಆಗೋದಿಲ್ವೋ ಅದೇ ತರಹ ಈ ಪಾತ್ರಗಳು ಯಾವುದೇ ಮನುಷ್ಯ ವ್ಯಕ್ತಿಗಳ ತರಹವೇ ಇಲ್ಲ. ಅವು ಸಾಂಕೇತಿಕ ನೆಲೆಯಲ್ಲೇ ರೂಪುಗೊಂಡು ಬಂದ ಹಾಗೆ ಕಾಣಿಸತ್ವೆ. ಎಷ್ಟೊಂದು ಪಾತ್ರಗಳು ಬರುತ್ತವೆ, ಹೆಸರುಗಳು ಮಾತ್ರ ಉಲ್ಲೇಖಗೊಳ್ಳುತ್ತೆ, ಅವ್ರ ಬಗ್ಗೆ ಪ್ರಸ್ತಾಪ ಬರುತ್ತೆ,
ಒಬ್ಬ ಗುರುವಿನ ತಂದೆ, ಜಮೀನ್ದಾರ, ಈ ತರಹ ಹೆಸರುಗಳು ಅವ್ರದ್ದು ಕಥೆಗಳು ಬರುತ್ತೆ. ಯಾಕೆಂದರೆ ಇಡೀ ಕಾದಂಬರಿ ನೇರವಾದ ನಿರೂಪಣೆ ಅಲ್ಲ, ಅದು ವರ್ತುಲಾಕಾರವಾಗಿ ಪುನಃ ಪುನಃ ಅದೇ ಕಟ್ಟೋಣ ಮತ್ತು ಪರಿತ್ಯಜಿಸೋಣ, ಈ ತರಹದ ಒಂದು ವರ್ತುಲಾಕಾರದ ಚಲನೆ ಅದರಲ್ಲಿದೆ. ಹಾಗಾಗಿ ಬೇರೆ ಅನೇಕರ ಹೆಸರುಗಳು ಬರುತ್ತವೆ. ಕೊನೆಗೆ ಮಾಲಿಂಗ ಅಂತ ನಾವು ಕಂಡ್ಕೊಂಡು ಕಳ್ಳ ಕೂಡ ನಮ್ಮ ಎದುರಿಗೆ ಬರಲ್ಲ, ಅವನ ಕತೆ ಒಂಚೂರು ಬರುತ್ತೆ ಅಲ್ಲಿ ಅಷ್ಟೇ. ಈ 4 ಅಂದರೆ 5ಕ್ಕಿಂತ ಕಡಿಮೆ, ಬೆರಳೆಣಿಕೆ ಅಷ್ಟು ಅಂತ ಹೇಳ್ತೀವಲ್ಲ, ಸೊ 5ಕ್ಕಿಂತಲೂ ಕಡಿಮೆ 4 ಪಾತ್ರಗಳನ್ನು ಮುಖ್ಯವಾಗಿ ಅವರು ಪರಿಭಾವಿಸಿದ್ದಾರೆ. ಇವೇನೇ ಭಿಕು, ಸುಮಂಗಲಿ, ಆನಂದ ಮತ್ತು ಇದುವರೆಗೆ ನಾನು ಹೇಳದೆ ಬಿಟ್ಟಿದ್ದಂಥ ಅಜ್ಜ ಅನ್ನೋಂಥ ಇನ್ನೊಂದು ಪಾತ್ರ. ಇವ್ರು ಯಾರನ್ನಾದರೂ ನಾವು ಓದಕ್ಕೆ ಹೊರಟ್ರೆ ಒಬ್ರಿಗೂ ವಯಸ್ಸು, ಮುಖಲಕ್ಷಣ, ದೇಹಾಕಾರ, ಬಣ್ಣ, ವೇಷ ಇಂಥ ಯಾವ ಭೌತಿಕ ವಿವರಗಳು ನಮಗೆ ಸಿಗೋದಿಲ್ಲ. ಭಿಕು ಅನ್ನೋ ಹೆಸರನ್ನೇ ನೋಡಿ, ಅದು ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಅವನು ಭಿಕ್ಷೆ ಬೇಡಿ ಬದುಕುವ ಬೌದ್ಧ ಸನ್ಯಾಸಿ ಅನ್ನೋದನ್ನು ಸೂಚಿಸುವಂಥ ಒಂದು ಪದ ಅಷ್ಟೇನೆ. ಕಾದಂಬರಿಯಲ್ಲೇ ಒಂದು ಕಡೆ ಬರುತ್ತೆ, ಮಗು ಆನಂದ ಭಿಕುವನ್ನು ಕೇಳಿದಾಗ ಭಿಕು ಅಂತ ಏನು ಅರ್ಥ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಭಿಕ್ಷುಕ ಬರಿಗೈ ದಾಸ ಅಂತ, ಅಷ್ಟೇ ಅವ ಹೆಸರಿನ ಅರ್ಥ ಅಂತ. ಹಾಗೆ ಆ ಥರ ಒಂದು ಅಬ್ಸ್ಟ್ರಾಕ್ಟ್ ನೆಲೆಯಲ್ಲಿ ಅವನ ಹೆಸರಿದೆ. ಅವನು ಯಾವ ದೇಶದವನು, ಯಾವ ಕಾಲದವನು ಅದೂ ನಮಗೇನು ಗೊತ್ತಾಗಲ್ಲ. ನನಗೊಂದು ತಮಾಷೆಯಾಗಿ ಅನಿಸಿದ್ದು ಅಂದರೆ, ಅವನು ಭಾರತದವನು ಕೂಡ ಆಗಬೇಕಾಗಿಲ್ವೇನೋ, ಯಾಕೆಂದರೆ ಬೌದ್ಧರು ಎಲ್ಲ ಚೀನಾದಲ್ಲಿದ್ದಾರೆ, ಜಪಾನಲ್ಲಿದ್ದಾರೆ, ಎಲ್ಲಿ ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವನು ಆ ಕಳ್ಳನಿಗೆ ಒಂದು ಕೊಟ್ಟೇಟ್ಗೆ ಅವನು ಸತ್ತೋದ ಅಂದರೆ ಕರಾಟೆ ಪಟುನೂ ಇರ್ಬೋದು ಅಂತ ನಾನು ಊಹೆ ಮಾಡಿದೆ. ಅದು ಇಲ್ಲ, ಆ ಥರ ಎಲ್ಲ ಇಲ್ಲ, ಆದರೆ ಸುಮ್ಮನೆ ಇಮ್ಯಾಜಿನೇಷನ್ಗೆ ಹಾಗೆ ಅಂದ್ಕೊಂಡೆ ಅಷ್ಟೆ. ಅದೇ ರೀತಿ ಸುಮಂಗಲಿ ಮತ್ತು ಆನಂದ ಇವರಿಬ್ಬರಿಗೂ ಹೆಸರಿದೆ, ಆದರೆ ಆ ವ್ಯಕ್ತಿಗಳನ್ನು ನೋಡಿದ್ರೆ ಅವಳೊಬ್ಳು ತಾಯಿ, ಒಬ್ಳು ಗೃಹಿಣಿ, ಈ ಥರ ಸಾಮಾನ್ಯ ಅಂಶ ಬಿಟ್ಟರೆ ಮಗು, ಬಾಲಕ, ಅವನು ಚಿಕ್ಕ ಹುಡುಗ, ಇಷ್ಟೇ ಬಿಟ್ಟರೆ ಇನ್ಯಾವ ಅವರ ಭೌತಿಕ ವಿವರಗಳು ನಮಗೆ ಕಾಣಿಸಲ್ಲ. ಅಜ್ಜ ಅಂತೂ ತಿಳುವಳಿಕೆಯಲ್ಲಿ ಇವರೆಲ್ಲರನ್ನೂ ಮೀರಿಸಿದವನು, ವಯಸ್ಸಾದಂಥ ಹಿರಿಯ, ಜೀವನಾನುಭವದಿಂದ ಹಣ್ಣಾಗಿರುವವನು. ಜೊತೆಗೆ ಇವ್ರು 3 ಜನಕ್ಕೂ ಕೂಡ ಅವನು ಆಗಾಗ್ಗೆ ಬಂದು ಅವರಿಗೆ ಮಾರ್ಗದರ್ಶನ ಮಾಡುವಂಥವನು. ಸೊ ಈ ತರಹದ ಪಾತ್ರಗಳನ್ನು ನಾನು ಓದಿದಾಗ ನನಗೆ ನನ್ನ ಓದಿನ ತಿಳುವಳಿಕೆಯ ಗ್ರಹಿಕೆಯಲ್ಲಿ ಒಂದು ಅನ್ನಿಸ್ತು. ಕಾರ್ಲ್ ಜಿ ಯುಂಗ್ ಅವರು 4 ಬಗೆಯ ಆರ್ಕಿಟೈಪ್ಗಳನ್ನು ನಿರೂಪಿಸ್ತಾರೆ. ಎಲ್ಲ ಜನಾಂಗಗಳ ಸುಪ್ತ ಮನಸ್ಸಿನ ಆಳದಲ್ಲಿ ಆಯಾಯ ಜನಾಂಗೀಯ ಅನುಭವಗಳ ಪ್ರತಿರೂಪಗಳು ಹರಳುಗಟ್ಟಿರುತ್ತವೆ. ಅದು ಗಂಡಸಾಗಿ, ಹೆಂಗಸಾಗಿ ಮತ್ತು ತನ್ನನ್ನು ತಾನು ಅನ್ವೇಷಿಸುವ ಪ್ರಜ್ಞಾವಂತ ವ್ಯಕ್ತಿಯದಾಗಿ, ಕೊನೆಗೆ ಮಾರ್ಗದರ್ಶಕ ಗುರುವಾಗಿ, ಹೀಗೆ ಅಂತ ಅವನು ಅದನ್ನು ಅನಿಮಸ್, ಸೆಲ್ಫ್ ಆ್ಯಂಡ್ ದ ಓಲ್ಡ್ ವೈಸ್ ಮ್ಯಾನ್ ಅಂತ 4 ಪ್ರತೀಕಗಳನ್ನು ವಿವರಿಸ್ತಾರೆ. ಇದನ್ನು ನೋಡಿದಾಗ ನನಗೆ ಯಾಕೆ 4 ಪಾತ್ರಗಳನ್ನು ಇವರು ಸೃಷ್ಟಿಸಿದ್ದಾರೆ ಅಂತ ಅಂದ್ಕೊಂಡಾಗ ಅದರ ರೂಪವೇ ಏನೋ ಇದು ಜೀವಂತವಾಗಿ ಇವರು ನಮ್ಮೆದುರು ತಂದಿದ್ದಾರೆ ಅಂತ ಹೇಳಿ ಅನ್ನಿಸ್ತು. ನೀವು ಯಾರೂ ಅದನ್ನು ಒಪ್ಪಬೇಕು ಅಂತಿಲ್ಲ, ನೀವು ಅದನ್ನು ಕಥೆ ಹಾಗೇ ಓದ್ಕೋಬೋದು. ನಾನು ನನ್ನ ತಿಳುವಳಿಕೆಯಿಂದ ಹೇಳ್ತಿದ್ದೀನಿ ಅಷ್ಟೆ. ಈ ಊಹೆಗೆ ಆಧಾರ ಇಲ್ಲ ಅಂತಲೂ ಇಲ್ಲ. ಇದೇ ಕೃತಿಯಲ್ಲಿ ಇನ್ನೊಂದು ಸಂದರ್ಭ ಬರುತ್ತೆ, ಅದು ಇದನ್ನೇ ಪುಷ್ಟೀಕರಿಸುವ ಹಾಗಿದೆ. ಅಜ್ಜ ಆ ಸುಮಂಗಲಿಗೆ ಒಂದು ಗಂಡು ಹೆಣ್ಣಿನ ಕಾಮ ಪ್ರೇಮದ ಮೂಲಭೂತ ಸ್ವರೂಪ ಏನು ಅನ್ನೋದನ್ನೊಂದು ದೊಡ್ಡ ವಿವರಣೆ ಕೊಡ್ತಾನೆ. 2 ಪುಟದಷ್ಟು ದೀರ್ಘವಾಗಿ ಆ ವಿವರಣೆ ಬರುತ್ತೆ. ಅದನ್ನು ಯೂಂಗ್ ಯಾರಿಗೆ ಗೊತ್ತೋ ಅವರು ಅದನ್ನು ಓದಿದರೆ ಖಂಡಿತವಾಗಿ ಅದು ಯೂಂಗ್ನ ವಿಚಾರಗಳ ಮರು ಪ್ರತಿಪಾದನೆ ತರಹ ಅನ್ನಿಸ್ಬೋದು. ಅಷ್ಟು ಆತನ ಪ್ರಭಾವ ನನಗೆ ಕಾಣಿಸ್ತು ಇವರ ಬರಹದಲ್ಲಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರಿದನ್ನು ಬಳಸಿರೋದಕ್ಕೆ ತಪ್ಪು ಅಂತಲ್ಲ, ಅದು ಹಂಗಿಸುವುದಕ್ಕೂ ಅಲ್ಲ. ಬದಲಾಗಿ ನಾವು ಆಗಲೇ ಆರಂಭದಲ್ಲಿ ಪ್ರತಿಪಾದಿಸಿದಾಗೆ ಅವರು ಆಧುನಿಕ ಭಾರತೀಯ ಎಲ್ಲ ತತ್ವಚಿಂತನೆಗಳನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ, ಹಾಗಿದ್ಮೇಲೆ ಆಧುನಿಕ ಜ್ಞಾನವನ್ನೂ ಪರಿತ್ಯಜಿಸ್ಬಿಟ್ಟಿದ್ದಾರೆ ಅಂತ ತಿಳ್ಕೊಬಾರ್ದು. ಅಂಥ ತಪ್ಪು ನಾವು ಮಾಡಲೇಬಾರ್ದು.
ಅವರು ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ ಕಲಾವಿದರಾಗಿದ್ದು ವ್ಯಾಪಕವಾಗಿ ಓದ್ಕೊಂಡಿರುವಂಥವರು, ಅದರ ತಿಳುವಳಿಕಸ್ಥ ಲೇಖಕ. ಹಾಗಾಗಿ ಆ ಅನುಭವದಿಂದ ಅರಗಿಸ್ಕೊಂಡಿದ್ದನ್ನೆಲ್ಲ ಕಲಾತ್ಮಕವಾಗಿ ಕೃತಿಯಲ್ಲಿ ತಂದಿದ್ದಾರೆ. ಎಷ್ಟು ಕಲಾತ್ಮಕವಾಗಿದೆ ಅಂದರೆ ಅಜ್ಜಂಗೆ ಇಷ್ಟೆಲ್ಲ ಗೊತ್ತಾ, ಆ ಸುಮಂಗಲಿಗೆ ಇದೆಲ್ಲ ಅರ್ಥವಾಗುತ್ತಾ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅದು ಅಲ್ಲಿ ನಿರೂಪಣೆಗೊಳ್ಳುತ್ತೆ. ಸೊ ಇದು ಕಲೆಯ ಇನ್ನೊಂದು ಮುಖ್ಯ ಲಕ್ಷಣ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಏನನ್ನು ಮೇಲ್ಪುಟದಲ್ಲಿ ರಕ್ಷಾಪುಟದಲ್ಲಿ ಹೇಳಕ್ಕೆ ಹೊರಟಿದ್ದಾರೋ ಅದು ವರ್ಬಲ್ ಆದಾಗ ಏನೇನು ಹೊಸ ಸಾಧ್ಯತೆಗಳನ್ನು ಅದರಲ್ಲಿ ಸೃಷ್ಟಿಸ್ಬೋದು ಅನ್ನೋದಕ್ಕೆ ಈ ಅಜ್ಜನ ಪ್ರವಚನದ ಒಂದು ಭಾಗ ಉದಾಹರಿಸ್ಬೋದಷ್ಟೆ. ಅಂದರೆ ಅದು ಎಷ್ಟು ಕಲಾತ್ಮಕವಾಗಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಈ ಥರ ಸಾಂಕೇತಿಕವಾಗಿ ನಮ್ಮ ಸಾಮಾನ್ಯ ಜೀವನದ ಎಲ್ಲ ವ್ಯಕ್ತಿಗಳನ್ನು ಗುರುತಿಸುವ ಲಕ್ಷಣಗಳಿಂದ ಭಿನ್ನವಾಗಿ ಅವರನ್ನು ಚಿತ್ರಿಸಿದರೆ ಅಂದ ಮಾತ್ರಕ್ಕೆ ಅವ್ರಿಗೆ ಮಾನವೀಯ ಲಕ್ಷಣಗಳು ಅಂತಃಕರಣಗಳು ಇಲ್ಲ ಅಂತಲ್ಲ, ತುಂಬ ಇದೆ. ಇನ್ಫ್ಯಾಕ್ಟ್ ಅವರ ನಿಜವಾದ ವೈಲಕ್ಷಣ್ಯ ಇರುವುದೇ ಅವರ ಗಾಢವಾದಂಥ ಅಂತಃಕರಣ ಮತ್ತು ಭಾವನಾ ವಿಶೇಷ. ಒಬ್ಬರಿಗಿಂತ ಒಬ್ಬರು ಎಷ್ಟು ತೀಕ್ಷ್ಣವಾಗಿ ಭಾವಿಸಬಲ್ಲರು, ಕಲ್ಪಿಸಬಲ್ಲರು, ಮನಸ್ಸಿನಲ್ಲಿ ಅವರ ಚಿಂತನಾಶೀಲತೆ ಎಷ್ಟು ಬಲವಾಗಿದೆ, ಅದನ್ನೆಲ್ಲ ನೋಡಿದ್ರೆ ಅವರ ಅಂತರ್ವ್ಯಕ್ತಿತ್ವಗಳ ಮೂಲಕ ಈ ಪಾತ್ರಗಳನ್ನು ಮೂರ್ತಿಯವರು ಕಲ್ಪಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಈ ಅಂತರ್ವ್ಯಕ್ತಿತ್ವ ಸ್ವತಃ ಬಿಕ್ಕುವಿನ ಪಾತ್ರದಲ್ಲೂ ಕೂಡ ಗೊತ್ತಾಗತ್ತೆ. ಅವನು ಆನಂದನನ್ನು ನೋಡಿದಾಗಲೇ ಅವನ ಬಗ್ಗೆ ಒಂದು ಕನಿಕರ ಮರುಕ ಹುಟ್ಟಿ ಮೊದಲು ಆಪ್ತನಾಗ್ತಾನೆ. ಆಮೇಲೆ ನಿಧಾನವಾಗಿ ಅವನ ಸಹವಾಸ ಇವರಿಬ್ಬರ ಮಧ್ಯೆ ಬೆಳೆಯುತ್ತೆ. ಬರ್ತಾ ಬರ್ತಾ ಅವನು ದೊಡ್ಡ ತಂದೆಯ ತರಹನೇ ಆ ಮಗುವನ್ನು ಬೆಳೆಸೋಕ್ಕೆ ಶುರು ಮಾಡ್ತಾನೆ. ಆದರೆ ಇದು ಎಷ್ಟು ಅವನ ಮನಸ್ಸಿನಲ್ಲಿ ಆಳ್ದಲ್ಲ ಹುಡುಗ ಇಳಿದು ಬಿಡ್ತಾನೆ ಅಂದರೆ ಆ ಪ್ರೀತಿ ಮಗನಿಗೆ ಕೊಡಬಹುದಾದಂಥದ್ದೇ ಆದ್ರೂ ಕುರುಡು ಪ್ರೀತಿ ಅಲ್ಲ. ಅವನು ಯಾವ ಕ್ಷಣದಲ್ಲೂ ತನ್ನ ಎಚ್ಚರ ತಪ್ಪುವುದಿಲ್ಲ. ಬೇಕು ಇವನ ಎಷ್ಟು ಸಾಮರ್ಥ್ಯವಿದೆಯೋ ಅದನ್ನೆಲ್ಲ ಗುರುತಿಸಿ ಅವನ ಬೆಳವಣಿಗೆಗೆ ಸಹಾಯಕವಾಗುವ ಹಾಗೆ ಏನೇನು ತಿಳುವಳಿಕೆ ಬೇಕೋ, ಯಾವ್ಯಾವ ಹೊಸ ಅನುಭವಗಳು ಅವನಿಗೆ ದಕ್ಕಬೇಕೋ ಅದನ್ನೆಲ್ಲ ದೊರಕಿಸ್ಕೊಡ್ತಾ ಹೋಗ್ತಾನೆ. ಅಸೀಮಿತವಾದ ಹಳ್ಳಿಯ ಪರಿಸರದಲ್ಲೇನೆ ಬುದ್ಧನ ತತ್ವಗಳಿಗೆಲ್ಲ ಅವನು ಯುವಕನಾಗ್ತಾ ಆಗ್ತಾ ಆ ತತ್ವಗಳನ್ನೆಲ್ಲ ಚಿಂತಿಸಿ ಅದರ ಬಗ್ಗೆ ವಿಚಾರ ಮಾಡುವಷ್ಟು ಪ್ರಬುದ್ಧನಾಗಿ ಬೆಳೆಸ್ತಾನೆ ಅವನನ್ನು. ಅಂಥ ಮಗನಂತೆ ಇದ್ದಂಥ ಆನಂದನನ್ನು ಇವನು ತನ್ನ ಹತ್ರ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಇವನ ವ್ಯಕ್ತಿತ್ವಕ್ಕೆ ನಿಜವಾದ ಗಮ್ಯಸ್ಥಾನ ಬೌದ್ಧ ವಿಹಾರವೇ ಅಂತ ನಿರ್ಧರಿಸಿ ಅವನು ಅಲ್ಲಿಯೇ ಇನ್ನೂ 4 ಜನರಿಗೆ ತಿಳುವಳಿಕೆಯನ್ನು ನೀಡಬಲ್ಲ, ಗುರುವಾಗಬಲ್ಲ ಸಾಮರ್ಥ್ಯ ಅವನಿಗಿದೆ ಅಂತ ಗುರುತಿಸ್ಕೊಂಡು ಅಲ್ಲಿ ಕಳಿಸ್ಬಿಡ್ತಾನೆ, ಒತ್ತಾಯ ಮಾಡಿ ಕಳಿಸ್ಬಿಡ್ತಾನೆ. ತುಂಬ ಸಂಕಟ ಪಡ್ತಾನೆ ಅವಾಗ. ಈ ಬಂಧನದಿಂದ ಅವನು ತನ್ನನ್ನು ತಾನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸಂಕಟ ಪಡ್ತಿರ್ತಾನೆ. ಜೊತೆಗೆ ಇಲ್ಲಿ ಮಗನನ್ನು ಕಳಿಸ್ಬಿಡೋ ತಾಯಿಯ ಸಂಕಟ ಇದೆಯಲ್ಲ, ಅದನ್ನು ಸಮಾಧಾನ ಮಾಡಬೇಕಾದದ್ದು ಅವನ ಹೊಣೆನೇ ಆಗತ್ತೆ. ಅದುವರೆಗೆ ಅವರ ಗುಡಿಸಿಲಿನ ಒಳಗೆ ಅವನು ಕಾಲಿಟ್ಟಿರಲಿಲ್ಲ. ಆದರೆ ಗೊಳು ಅಂತ ಬಿಡದೆ ಅಳ್ತಾ ಇರುವಂಥ ಸುಮಂಗಲಿಯ ಸಂಕಟ ನೋಡೋಕ್ಕಾಗದೆ ಮೊದಲನೇ ಸಲ ಅವನು ಕಾಲಿಡ್ತಾನೆ. ಕಾಲಿಟ್ಟ ಮೇಲೆ ನಿಧಾನಕ್ಕೆ ಆಕೆಯ ಹತ್ತಿರ ಹೋಗಿ ಹೇಗೆ ಸಮಾಧಾನ ಮಾಡೋದು, ಏನು ಹೇಳೋಕ್ಕೆ ಸಾಧ್ಯ ಅವಳ ಸ್ಥಿತಿಯಲ್ಲಿ. ಸುಮ್ಮನೆ ಅವಳ ತಲೆಯ ಮೇಲೆ ಮತ್ತು ಕೂದಲ ಮೇಲೆ ಕೈ ಆಡಿಸ್ತಾನೆ. ಅಷ್ಟಕ್ಕೇ ಅವಳ ಎಲ್ಲ ದುಃಖನೂ ಹರಿದು ಅವನ ಮೇಲೆ ಹೊರ್ಕೊಂಡು ಜೋರಾಗಿ ಅಳ್ತಾಳೆ. ಹತ್ತು ಅವಳ ಕಣ್ಣೀರೆಲ್ಲ ನಿಂತ ಮೇಲೆ ಅವನು ನಿಧಾನವಾಗಿ ಮಾತಾಡಿಸ್ತಾನೆ ಆಕೆನ. ನಾನು ಆನಂದನನ್ನು ಕಳಿಸಿರೋದು ಯಾವುದೇ ದುರುದ್ದೇಶದಿಂದಲ್ಲ, ಅವನ ಒಳ್ಳೆಯದಕ್ಕೆ, ನೀವಿಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಬಯಸಿದ್ದೇನೆ ಅನ್ನೋದನ್ನು ವಿವರಿಸ್ತಾನೆ. ಸೊ ಈ ಸನ್ನಿವೇಶ ಅಂತೂ ಎಷ್ಟು ಮಾರ್ಮಿಕವಾಗಿ ಬರುತ್ತೆ. ಒಂದೇ ಒಂದು ಎಕ್ಸ್ಟ್ರಾ ಶಬ್ದ ಇಲ್ಲ ಅಲ್ಲಿ. ಅವನು ನೀಡುವ ಮೌನದ ಸಾಂತ್ವನ ಇದೆಯಲ್ಲ, ಅದೇ ನನಗೆ ಒಂದು ಅಪಾರವಾದ ದೊಡ್ಡ ಸೃಷ್ಟಿ ಅಂತ ಹೇಳಿ ಅನ್ನಿಸ್ತು. ಯಾಕೆಂದರೆ ನಮ್ಮ ಎದುರು ಮಾಡರ್ನಿಸ್ಟ್ ಲೇಖಕರಿದ್ದಾರೆ. ಎಲ್ಲಿ ಹೆಣ್ಣು ಗಂಡು ಹತ್ತಿರ ಬಂದ ಕೂಡಲೇ ಅವರು ಕಲ್ಪಿಸಿಬಿಡೋವಂಥ ಸಂಬಂಧಗಳು ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದು ಬಹುಜನ ಮನಸ್ಸಿನಲ್ಲೂ ಹಾಗೆ ಇರುತ್ತೆ. ಅವ ಇಬ್ಬರೂ ಏಕಾಕಿಗಳು, ಒಬ್ಬ ಸನ್ಯಾಸಿ ಇನ್ನೊಬ್ಳು ವಿಧವೆ. ಅವ್ರ ಹತ್ತಿರ ಬಂದ ಕೂಡಲೇ ಏನೋ ಒಂದು ಅತಿರೇಕದ ಘಟನೆ ಆಗಿಬಿಡ್ಬಹುದು ಅಂತ ಯಾರು ಓದುಗರು ನಿರೀಕ್ಷಿಸಿದರೆ ಅದು ಆ ನಿರೀಕ್ಷೆನೇ ತಪ್ಪು. ಯಾಕೆಂದರೆ ಅವನು ಇಲ್ಲಿ ಆಗ್ತಿರೋದು ಅವನ ಭಾವನೆಗಳ ಆಮುಖದ ವಿವೇಚನೆ ಅಲ್ಲ,
ಅವನು ಸನ್ಯಾಸಿಯಾಗಿ ಎಷ್ಟರ ಮಟ್ಟಿನ ಆತ್ಮ ಸಂಯಮವನ್ನು ಸಾಧಿಸಬಲ್ಲ ಅನ್ನೋದರ ಟೆಸ್ಟು ಇಲ್ಲಿ ನಡೀತಾ ಇದೆ. ವೀಕು ಅದರಲ್ಲಿ ನಿಜವಾದ ಒಬ್ಬ ಪರಿಪೂರ್ಣವಾದಂಥ ಸಮರ್ಥವಾದ ಆತ್ಮನಿಯಂತ್ರಣ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಹೊರಬರ್ತಾನೆ. ಸುಮಂಗಲಿ ಆ ಸ್ಥಿತಿಯಲ್ಲಿ ಸಮಾಧಾನ ಪಟ್ಕೊಳ್ತಾಳೆ ಅಷ್ಟೇ. ಇನ್ನೇನೂ ನಡೆಯಲ್ಲ ಅಲ್ಲಿ. ಆಕೆಯನ್ನು ಸಮಾಧಾನ ಪಡಿಸಿದಂಥ ಘಟನೆ ಮಾತ್ರ ನಡೆಯುತ್ತೆ. ಸೊ ಇಷ್ಟು ಬ್ರೀಫಾಗಿ ಕೆಲವೇ ಶಬ್ದಗಳಲ್ಲಿ ಏನನ್ನು ಸಾವಿರಾರು ಶಬ್ದಗಳಲ್ಲಿಯೂ ಹೇಳೋಕ್ಕಾಗೋದಿಲ್ವೋ ಅಂಥದ್ದನ್ನು ಅವರು ಚಿತ್ರಿಸಿರುವ ರೀತಿ ಇದೆಯಲ್ಲ, ಅದು ಯಥಾ ಪ್ರಕಾರ ಮತ್ತೆ ನಮ್ಮನ್ನು ಈ ಚಿತ್ರಕ್ಕೇನೆ ಕರ್ಕೊಂಬರುತ್ತೆ. ಇಲ್ಲಿ ಇನ್ನೊಂದೇನು ಕೊನೆ ಸಂಗತಿ ಅಂದರೆ, ಒಬ್ಬ ಚಿತ್ರಕಲಾವಿದ ತನ್ನದೇ ಚಿತ್ರದ ಜೊತೆ ತಾದಾತ್ಮ್ಯ ಹೊಂದಿ ಅದನ್ನು ಶಾಬ್ದಿಕವಾಗಿ ಪುನಃ ಅಭಿವ್ಯಕ್ತಿಸುವುದು ಅನ್ನೋದು ನನಗಂತೂ ನಮ್ಮ ಕನ್ನಡದ ಇತಿಹಾಸದಲ್ಲೇ ಅತ್ಯಂತ ಅಪೂರ್ವವಾದಂಥ ಒಂದು ವಿದ್ಯಮಾನ ಅಂತ ಹೇಳಿ ಕಾಣಿಸುತ್ತೆ. ಯಾಕೆಂದರೆ ಹಿಂದೆ ಶಿವರಾಮ್ ಕಾರಂತರು ಮಾತ್ರ ಕಾದಂಬರಿಕಾರರು ಆಗಿದ್ದರು, ಚಿತ್ರಕಾರ ಕೂಡ ಆಗಿದ್ದರು. ಆದರೆ ಅವರಿಗೆ ಅವೆರಡು ಬೇರೆ ಬೇರೆ ಕ್ಷೇತ್ರಗಳು. ಅವೆರಡಕ್ಕೂ ಯಾವ ಸಂಬಂಧವೂ ಅವ್ರ ಮನಸ್ಸಿನಲ್ಲಿ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಇಲ್ಲಿ MS ಮೂರ್ತಿಯವರು ಒಂದು ಹೊಸ ರೀತಿಯ ಪ್ರಕ್ರಿಯೆಯನ್ನು ಪ್ರಯೋಗಕ್ಕೆ ಇಳಿಸ್ತಾ ಇದ್ದಾರೆ. ಚಿತ್ರಕಲಾವಿದರೊಬ್ಬರು ಇಷ್ಟು ಒಳ್ಳೆ ಕಾದಂಬರಿಯನ್ನೂ ಕೂಡ ರಚಿಸಬಹುದು ಮತ್ತು ಈ ರೂಪದಲ್ಲಿ ಒಂದು ಹೊಸ ಜೀವನ ತತ್ವವನ್ನು ಜನರೆದುರು ಇಡಬಹುದು ಅಂತ ತೋರಿಸ್ಕೊಡ್ತಿದ್ದಾರಲ್ಲ, ಅದು ತುಂಬ ಮಹತ್ವದ್ದು ಅಂತ ಹೇಳಿ ನನಗೆ ಕಾಣಿಸುತ್ತೆ. ಇಲ್ಲಿ ಬೌಲ್ ಅನ್ನೋದರ ಸಂಕೇತಾರ್ಥ ಇದರಲ್ಲೇ 2-3 ಕಡೆ ಬರುತ್ತೆ ವಿವರಣೆ. ಒಂದು ಸಲ ಆನಂದಂಗೆ ಹೇಳ್ತಾನೆ, ಇನ್ನೊಂದು ಸಲ ಸುಮಂಗಲಿಗೆ ವಿವರಿಸೋದು ಬರುತ್ತೆ. ಅವೆರಡನ್ನೂ ಬಿಟ್ಬಿಟ್ಟು ಕೊನೆಯಲ್ಲಿ ಆನಂದ ಬೌದ್ಧ ವಿಹಾರದಲ್ಲಿ ತನ್ನ ಅಧ್ಯಾತ್ಮ ಸಾಧನೆಯ ಮೂಲಕ ಒಬ್ಬ ಗುರುವಾಗಿ ಹೋಗೋ ಹೊತ್ತಿಗೆ ಇವನು ಬೌಲ್ ಹೋಗಿ ಅಲ್ಲಿ ಸೇರುತ್ತೆ. ಇವನು ಕಳಿಸ್ಕೊಟ್ಟಿರ್ತಾನೆ, ಇವನು ನಿರ್ವಾಣ ಹೊಂದಿರ್ತಾನೆ. ಇವನಿಂದ ತಲುಪಿದ ಆ ಬೌಲನ್ನು ನೋಡಿದಾಗ ಆನಂದನ ಮನಸ್ಸಿನಲ್ಲಿ ಆ ಬೌಲ್ನ ಹಿಂದೆ ಕೇಳಿದಿದ್ದ ವಿಚಾರ ಎಲ್ಲ ಹೊಸದಾಗಿ ಅರ್ಥವಾಗಿ ಅವನು ಯೋಚನೆ ಮಾಡೋ ಒಂದು ಭಾಗ ಇದೆ ಕೊನೆಯಲ್ಲಿ. ಇದನ್ನು ಮಾತ್ರ ಓದಿ ನನ್ನ ಮಾತನ್ನು ಮುಗಿತು. ಭಿಕ್ಷಾಪಾತ್ರೆ ಎಂದರೆ ಏನು? ನನ್ನ ಮುಗ್ಧ ಪ್ರಶ್ನೆಗೆ ಗುರುಗಳು ಏನೆಲ್ಲ ರೀತಿ ಉತ್ತರಿಸಿದ್ರು. ತುಂಬಿಕೊಳ್ಳುವ ಖಾಲಿಯಾಗುವ ಪ್ರಕ್ರಿಯೆ ಕುರಿತು ಅವರು ಹೇಳಿದ ಮಾತುಗಳು ಈಗ ನನ್ನ ವಿವೇಕದ ಬೆಳಕಾಗಿ ನನ್ನ ಆಂತರ್ಯದ ಚೈತನ್ಯ ಶಕ್ತಿಯಾಗಿದೆ. ಪಾತ್ರೆ ಖಾಲಿಯ ರೂಪಕ. ನಮ್ಮ ದೇಹ ಮನಸ್ಸುಗಳು ಒಂದು ಭಿಕ್ಷಾಪಾತ್ರೆಯೇ. 2 ಕೈಗಳು ಸೇರಿದ ಬೊಗಸೆಯೂ ಒಂದು ಭಿಕ್ಷಾಪಾತ್ರೆಯೇ. ಬೊಗಸೆಯಲ್ಲಿ ತುಂಬಿಕೊಂಡದ್ದೆಲ್ಲ ಬೆರಳ ಸಂದಿಯಲ್ಲಿ ಸೋರಿ ಹೋಗುತ್ತದೆ. ಪಾತ್ರೆಗಳು ಕೇವಲ ತುಂಬಿಕೊಳ್ಳುವ ಪಾತ್ರೆಯಲ್ಲ, ಪಾತ್ರೆಯೊಳಗೆ ಬಂದ ಎಲ್ಲವನ್ನೂ ಸೇವಿಸುವ ಪ್ರಕ್ರಿಯೆಗೆ ಒಳಪಡಿಸುವ ಆಕಾರ ಬೊಗಸೆ. ಅದು ತತ್ಕಾಲಕ್ಕೆ ಬಳಸುವ ಪದಾರ್ಥಗಳನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಆವರಣ. ಕೈಗೆಟುಕುವ ಕಾಲದ ಪಾತ್ರೆ ಎನ್ನುವುದು ಕೂಡ ಸಂಗ್ರಹಿಸಿಟ್ಟುಕೊಳ್ಳುವ ಕೇಂದ್ರವಲ್ಲ. ಅದೂ ಒಂದು ಮನುಷ್ಯನ ಆಸೆಗಳ ಮನುಷ್ಯನ ಆಸೆಗಳ ಪರೀಕ್ಷಾ ಕೇಂದ್ರ. ಪಡೆವ, ಕೊಡುವ ಮತ್ತು ಬಳಸುವ ಕ್ರಿಯೆಗಳನ್ನು ಪ್ರತ್ಯಕ್ಷ ಕಾಣಿಸುವ ಅನನ್ಯ ಆಕಾರ. ಶುಚಿ ಮಾಡಿಟ್ಟ ಪಾತ್ರೆ ಮಾತ್ರ ಕಲ್ಮಶವಿಲ್ಲದೆ ತನ್ನೊಳಗೆ ತುಂಬಿಕೊಂಡ ಎಲ್ಲ ಪದಾರ್ಥಗಳನ್ನು ಕಲುಷಿತಗೊಳಿಸದೆ ಬಳಸುವ ಕೇಂದ್ರ. ಯಾವುದೇ ಪಾತ್ರ ತುಂಬಿಕೊಳ್ಳುವ ಮೊದಲು ಖಾಲಿಯಾಗಿ ಪರಿಶುದ್ಧವಾಗಿರಬೇಕು. ಆಗಲೇ ತುಂಬಿಕೊಳ್ಳುವ ಉದ್ದೇಶ ಸಂಕಲ್ಪಗಳಿಗೆ ಒದಗಿ ಬರುವುದು, ಅದರ ಅರ್ಥ ವಿಸ್ತಾರ ಸಾಧ್ಯವಾಗುವುದು. ಖಾಲಿ ಆಗುವುದೆಂದರೆ ಲೋಕದ ನಿರ್ಲಕ್ಷ್ಯಕ್ಕೆ ಒಳಗಾಗುವುದು, ಸಮುದಾಯಗಳ ಲಕ್ಷ್ಯಗಳಿಂದ ತಪ್ಪಿಸಿಕೊಳ್ಳುವುದು, ಕೇವಲ ಅಪರೂಪದ ಕೆಲವೇ ಲಕ್ಷ್ಯಕ್ಕೆ ದಕ್ಕುವುದು, ನಿರಾಳವಾಗಿ ಬದುಕುವುದು, ಒಳನೋಟದ ಆಲೋಕಕ್ಕೆ ತೆರೆದುಕೊಳ್ಳುವುದು. ಇದು ಬೌಲ್ನ ಅರ್ಥ. ಥ್ಯಾಂಕ್ಸ್.